ಶುಕ್ರವಾರದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ. ಜೊತೆಗೆ ಶುಕ್ರವಾರ ಅಮ್ಮನನ್ನ ನೆನೆದು ಅಮ್ಮನ ಪೂಜೆ ಮಾಡಿದ್ರೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸಂಪದ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 14ನೇ ತಾರೀಕು 4ನೇ ತಿಂಗಳು 1999 ಮಧ್ಯಾಹ್ನ 12:13. ಸರ್ಕಾರಿ ಕೆಲಸ ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂಪದ ಅವರ ಪ್ರಶ್ನೆ. ಒಂದು ಸರ್ಕಾರಿ ನೌಕರಿ ಸಿಗುತ್ತಾ ಅಂತ, ಎರಡನೇದು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ಹಂಸಯೋಗದಲ್ಲಿ ಗುರುಚಂದ್ರ ಒಟ್ಟಾಗಿದ್ದಾರೆ. ಅದು ಗಜಕೇಸರಿ ಯೋಗ. ಬುಧನ ನೀಚತ್ವ ಭಂಗವಾಗಿದೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ತುಂಬ ಚೆನ್ನಾಗಿದೆ ಜಾತಕ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿಯ ಒಂದು ಕಾಲ. ರವಿ ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು. ಉಚ್ಚಸ್ಥಾನದಲ್ಲಿರೋ ಗ್ರಹ ಪೂರ್ಣ ಫಲವನ್ನು ಕೊಡುತ್ತೆ. ಸ್ವಚ್ಛೆ ಪೂರ್ಣಂ ಅಂತ ವರಾಹಮಿಹಿರ ಮಾತು. ಹೀಗಾಗಿ ಈಗ ಅನುಕೂಲಕರವಾಗಿದೆ. ಈಗ ನೀವು ಪ್ರಯತ್ನಪಟ್ಟರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಅದರಲ್ಲೂ ಸಂಶಯ ಇಲ್ಲ. ತುಂಬ ಚೆನ್ನಾಗಿದೆ. ವಿವಾಹಕ್ಕೆ ನೋಡಿ, ವಿವಾಹಕ್ಕೆ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅಷ್ಟಮದಲ್ಲಿ ಕೇತುವಿದ್ದಾನೆ. ಅದು ಸ್ವಲ್ಪ ಹೆಣ್ಣುಮಕ್ಕಳಿಗೆ ತೊಡಕನ್ನು ಕೊಡುತ್ತೆ. ಹೀಗಾಗಿ ಒಂದು ಕೇತು ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಬಹುದು. ನಿಮಗೆ ಈ ವರ್ಷಕ್ಕಿಂತ ಮುಂದಿನ ವರ್ಷ 2025-26ರಲ್ಲಿ ನಿಮಗೆ ಹೆಚ್ಚಿನ ವಿವಾಹಕ್ಕೆ ಒಳ್ಳೆಯ ಕಾಲ. ಅದು ಬರಬೇಕು, ಋಣ ಬರಬೇಕಲ್ಲ. ಆ ಋಣ ಬಂದಾಗ ನಮಗೆ ಅದರ ಅಂಟುಗಳು ಏರ್ಪಾಡಾಗುತ್ತೆ. ಹೀಗಾಗಿ ಕಾಯಬೇಕು. 25ರ ಅಂತ್ಯ 26ರ ವೇಳೆಯಲ್ಲಿ ನಿಮಗೆ ಅವಕಾಶ ಇದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಜಗದೀಶ್ ಅಂತ ಮಂಡ್ಯದಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 6ನೇ ತಿಂಗಳು 1997 ರಾತ್ರಿ 8:30. ಸರ್ಕಾರಿ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಜಗದೀಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಅದು ಕೂಡ ಸರ್ಕಾರಿ ನೌಕರಿಗೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಪಂಚಮದಲ್ಲಿದ್ದಾನೆ, ಶತ್ರುಕ್ಷೇತ್ರ. ರವಿ ಷಷ್ಠದಲ್ಲಿದ್ದಾನೆ, ಅದು ಶತ್ರುಕ್ಷೇತ್ರ. ಸರ್ಕಾರಿ ನೌಕರಿಗೆ ಕ್ಲಿಷ್ಟತೆ ಇದೆ, ಅಷ್ಟು ಸುಲಭ ಇಲ್ಲ. ಈಗ ಒಂದು ಜಾತಕ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆ ಥರ ಅನುಕೂಲ ಇರಬೇಕು, ಅದಿಲ್ಲ. ಈಗ ರವಿ ದಶೆಯಲ್ಲಿ ತಮಗೆ ರವಿ ಭುಕ್ತಿಯೇ ನಡೀತಾ ಇದೆ. ರವಿ ಬಲಹೀನಾಗಿದ್ದಾನೆ. ಹೀಗಾಗಿ ಬೇರೆ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ಎಷ್ಟೋ ಪ್ರೈವೇಟ್ ಕೆಲಸಗಳಲ್ಲಿ, ಜಾಬ್ಗಳಲ್ಲಿ ನಿಮಗೆ ಸಾಕಷ್ಟು ಸಹಾಯ, ಅನುಕೂಲ ಏನೇನೋ ಇದೆ. ಹೀಗಾಗಿ ಅದರಲ್ಲೇ ವೃದ್ಧಿಯಾಗಿ ಎಷ್ಟೋ ಜನ ಸುಖವಾಗಿದ್ದಾರೆ. ಹೀಗಾಗಿ ತಲೆ ಕೆಡಿಸ್ಕೊಬೇಡಿ. ಈಗ ಸರ್ಕಾರಿ ನೌಕರಿ ಅನ್ನೋದು ಏನಂಥ ತುಂಬ ವಿಪರೀತವಾದ ಅಪೇಕ್ಷೆ ಏನೂ ಇಲ್ಲ. ಎಲ್ಲೋ ಬದುಕ್ಬೋದು, ಹೇಗೋ ದುಡಿಬೋದು. ಸಾಕಷ್ಟು ಅವಕಾಶಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಅನುಕೂಲ ಇದೆ, ಗಾಬರಿ ಮಾಡಿಕೊಳ್ಬೇಡಿ. ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಬಹಳ ಮುಖ್ಯವಾಗಿ ಈ ಲಗ್ನಾಧಿಪತಿ ವೀಕ್ ಆಗಿರೋದ್ರಿಂದ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಈ ಕಾರಣದಿಂದಾಗಿ ತಾವು, ಮತ್ತು ರವಿಯ ಷಷ್ಠದಲ್ಲಿದ್ದಾನೆ, ಅವನ ಟೈಮ್ ನಡೀತಾ ಇದೆ. ಈ ಎರಡೂ ಕಾರಣ ಇದೆ. ಹೀಗಾಗಿ ನೀವು ಪ್ರತಿ ದಿವಸ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಇದು ಬೇಕು. ಸಾಧ್ಯವಾದರೆ ಒಂದು ರವಿಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆಗ್ತಾಯಿಲ್ಲ ಅಂದರೆ ಈ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಅದು ಬೇಕು. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಹನಾ ಅಂತ ಹುಬ್ಬಳ್ಳಿಯಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 6ನೇ ತಿಂಗಳು 1998 ಸಂಜೆ 7:15. CAಗೆ ತಯಾರಾಗ್ತಿದ್ದೀನಿ, ಹೇಗಿದೆ ತಿಳಿಸಿ. ಏನಾದರೂ ದೋಷ ಇದ್ದರೆ ಅದಕ್ಕೆ ಪರಿಹಾರ ತಿಳಿಸಿ. ಹಾಗೆ ನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತೇವೆ, ಬಹಳ ಸಹಾಯ ಆಗ್ತಾ ಇದೆ, ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ ಶಾಸ್ತ್ರಿಗಳು. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮದಲ್ಲಿ ಗುರುವಿದ್ದಾನೆ. ಒಳ್ಳೆಯದಲ್ವ ಇದು? ಬುದ್ಧಿಸ್ಥಾನೇ ಶುಭಯುತೆ, ಬುದ್ಧಿಸ್ಥಾನಾಧಿಪೇ ಸೌಮ್ಯೆ, ಬುದ್ಧಿಸ್ಥಾನೇ ಶುಭಯುತೆ, ತೀವ್ರ ಬುದ್ಧಿಂ ವಿನಿರ್ದಿಶೇತ್, ಪರೇ ಇಂಗಿತಜ್ಞೋ ಮೇಧಾವಿ, ಕಾರಕೆ ಶುಭ ಸಂಯುತೆ ಅಂತ ಶಾಸ್ತ್ರದ ಮಾತು. ಪಂಚಮಸ್ಥಾನ ಶುಭವಾಗಿರಬೇಕು. ಅದು ಶುಭಗ್ರಹ ಅಲ್ಲಿರಬೇಕು. ಅದು ಅವನ ಮನೆಯೋ, ಸ್ವಂತ ಮನೆಯೋ ಅಥವಾ ಉಚ್ಚಸ್ಥಾನವಾಗಿದ್ದರೆ ಬಹಳ ಬಹಳ ಒಳ್ಳೆಯದು ಅಂತ. ಹೀಗಾಗಿ ಗುರು ಪಂಚಮದಲ್ಲಿದ್ದಾನೆ. ಆಗುತ್ತೆ, ನಿಮಗೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ. ಪ್ರಸ್ತುತ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ. ನೋಡಿ, ಈಗ ಶನೈಶ್ಚರ ಜಾತಕದಲ್ಲಿ ವೀಕ್ ಆಗಿದೆ. ನೋಡಿ, ಗುರು ತುಂಬ ಚೆನ್ನಾಗಿದ್ದಾನೆ, ಆದರೆ ಟೈಮ್ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಹೀಗಾಗಿ ನೀವು ಆಂಜನೇಯನ ಸ್ಮರಣೆ, ಆಂಜನೇಯನ ಪ್ರಾರ್ಥನೆ, ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳೋದು. ಸ್ವಲ್ಪ ಈ ಶನೈಶ್ಚರ ವೀಕ್ ಆಗಿರೋದ್ರಿಂದ, ಅವನ ಟೈಮ್ ನಡೀತಾ ಇರೋದ್ರಿಂದ ಆಲಸ್ಯ ಅತಿ ಆಗುತ್ತೆ.
ಮಾಡೋಣ ಒಂದು ಮನಸ್ಸು ಬರ್ತದೆ ಇಲ್ಲ ಅಂತಲ್ಲ, ಆದರೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಂಡು ಮಾಡಿ ಲೆಕ್ಕಗಳು ಮಾಡಿ 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 ನೋಡಿ, ಅದು ಏನಂದರೆ ಸತತ ಅಭ್ಯಾಸ ಇರಬೇಕು ನಮಗೆ. ಆಗ ಏನು ಕೊಟ್ಟರು ನಮಗೆ ಬರೀಲಿಕ್ಕೆ ಅವಕಾಶ ಆಗುತ್ತೆ, ಹೇಳಲಿಕ್ಕೆ ಅವಕಾಶ ಆಗುತ್ತೆ. ಸತತ ಅಭ್ಯಾಸ ಬೇಕು ಇವರೇ. ಹೀಗಾಗಿ ವಿದ್ಯಾರ್ಥಿವಾ ತ್ಯಜೇತ್ ಸುಖಂ, ವಿದ್ಯಾರ್ಥಿನ ನೀನು ಸುಖ ಬಿಟ್ಟಾಕು ಅಂತಿದೆ. ಹೀಗಾಗಿ ಸುಖವನ್ನೆಲ್ಲ ಪಕ್ಕಕ್ಕಿಟ್ಟು ನೀವು CA ಮಾಡಿ, ಆಂಜನೇಯನ ಪ್ರಾರ್ಥನೆ ಮಾಡಿ, ಒಳ್ಳೆಯ ಕೆಲಸ ಸಂಪಾದನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ ತಮಗೆ. ಶಾಸ್ತ್ರಿಗಳೇ, ಇನ್ನು ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.